ಕಬ್ಬಿಣದ ಪಾತ್ರೆ ತುಕ್ಕು ಹಿಡಿಯಲ್ವಾ ನಿಮ್ಮನೇಲಿ ಅಂತ ತುಂಬಾ ಜನ ಕ್ವೆಶ್ಚನ್ಸ್ ಕೇಳ್ತೀರಾ. ಕಾಸ್ಟ್ ಐರನ್ ಕಡಾಯಿ ತವಾ ಏನೋ ತಂದಾಯ್ತು. ಬಟ್ ಅದನ್ನ ಹೇಗೆ ಉಪಯೋಗಿಸೋದು ಅಂತ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ. ಟಕ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ಈ ತರ ಕಿಚನ್ ಟಿಪ್ಸ್ ಬೇಕಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮೊದಲಿಗೆ ಪಾತ್ರೆನ ಚೆನ್ನಾಗಿ ತೊಳ್ಕೊಬೇಕು. ಇದನ್ನ ತೊಳೆಯೋದಕ್ಕೆ ನಾನು ಸಾಫ್ಟ್ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಾದ್ಮೇಲೆ ಸ್ಟವ್ ಮೇಲೆ ಇಟ್ಟು ಬಿಸಿ ಆದ್ಮೇಲೆ ಎಣ್ಣೆ ಹಾಕಿ ಒಂದ್ ಈರುಳ್ಳಿನ ನಾನು ತೋರಿಸಿರೋ ರೀತಿ ಅಂದ್ರೆ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಣ್ಣಗಾದ್ಮೇಲೆ ಅದರಲ್ಲಿರುವಂತಹ ಈರುಳ್ಳಿ ಎಲ್ಲ ಬಿಸಾಡಿ. ನಂತರ ಮತ್ತೊಂದ್ಸರಿ ವಾಶ್ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಕಾದ್ಮೇಲೆ ಚೂರ್ ಎಣ್ಣೆ ಸವರಿ ಸೀಸನಿಂಗ್ ಮಾಡಿದ್ರೆ ಆಯ್ತು. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಟೊಮೆಟೊ, ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಹಾಕಿ ಮಾಡಿರುವಂತ ಹುಳಿ ಆಹಾರವನ್ನ ತುಂಬಾ ಹೊತ್ತು ಬಿಟ್ರೆ ಪಾತ್ರೆಯಲ್ಲಿರುವಂತ ಕಬ್ಬಿಣದ ಅಂಶದ ಜೊತೆ ಆಹಾರ ರಿಯಾಕ್ಟ್ ಆಗತ್ತೆ. ಅಂದ್ರೆ ಬಣ್ಣ ಬದಲಾಗೋದು ಅಥವಾ ಟೇಸ್ಟ್ ಚೇಂಜ್ ಆಗೋದು ಎಲ್ಲ ಆಗತ್ತೆ. ಅದಕ್ಕೆ ಅಡಿಗೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಪಾತ್ರೆನ ತೊಳೆದು ಬಿಸಿ ಮಾಡಿ ಎಣ್ಣೆ ಸವರಿಟ್ಟು ಒರೆಸಿಟ್ಕೊಂಡ್ರೆ ನಮ್ಮ ಕಬ್ಬಿಣದ ಪಾತ್ರೆಗಳು ತುಂಬಾ ವರ್ಷ ಸೇಫ್ ಆಗಿ ಫ್ರೆಶ್ ಆಗಿ ತುಕ್ಕು ಹಿಡಿದೇ ಇರೋ ತರ ಇರುತ್ತೆ. ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಯಾರಿಗಿದ್ರ ಅವಶ್ಯಕತೆ ಇದೆಯೋ ಅವರಿಗೆ ಈ ರೀಲ್ನ ಶೇರ್ ಮಾಡಿ. ಹಾಗೆ ಈ ತರ ಕಿಚನ್ ಟಿಪ್ಸ್ ವಿಡಿಯೋಸ್ ಬೇಕಿದ್ರೆ ಕಿಚನ್ ಹ್ಯಾಕ್ಸ್ ಅಂತ ಕಾಮೆಂಟ್ ಮಾಡಿ, ಖಂಡಿತ ಪೋಸ್ಟ್ ಮಾಡ್ತೀನಿ.